ಕುಷ್ಟಗಿಯಲ್ಲಿ ಬ್ರಾಹ್ಮಣ ಸಮಾಜ ಹಾಗೂ ಯಜ್ಞೋಪವಿತ್ ಧಾರಿಗಳ ಸಮಾಜದ ಸಹಯೋಗದಲ್ಲಿ ಸಿಇಟಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದನ್ನು ಖಂಡಿಸಿ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಸಿಇಟಿ ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳ ಜನಿವಾರ ತೆಗೆಸಿರುವುದನ್ನು ಖಂಡಿಸಿ ಪಟ್ಟಣದಲ್ಲಿ ಬ್ರಾಹ್ಮಣ ಸಮಾಜ ಹಾಗೂ ಯಜ್ಞೋಪವಿತ್ ಸಮಾಜದ ಸಹಯೋಗದೊಂದಿಗೆ ಬ್ರಹ್ಮ ತೇಜೋ ಬಲಂ ಬಲಂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಿಜಿಸ್ಟರ್ ಬೆಂಗಳೂರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕುಷ್ಟಗಿ ಘಟಕದ ಸಂಯುಕ್ತಾಶ್ರಯದಲ್ಲಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಹಿಂದೂ ಧರ್ಮಕ್ಕೆ ಜನಿವಾರವನ್ನ ಇಳಿಸಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜನಿವಾರವನ್ನ ಇಳಿಸಿರ್ತಕ್ಕಂಥ ರಾಜ್ಯ ಸರ್ಕಾರದ ಖಂಡನ ನೀತಿಗೆ. ಇತ್ತೀಚೆಗೆ ನಡೆದ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳ ಜನಿವಾರವನ್ನು ಒತ್ತಾಯಪೂರ್ವಕವಾಗಿ ಕತ್ತರಿಸಿ ತೆಗೆಸಿದ ಘಟನೆಯನ್ನು ವಿಪ್ರ ಸಮಾಜ, ಜನಿವಾರಧಾರಿಗಳ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ ಎಂದು ತಿಳಿಸಿದರು. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರ, ಬೀದರ್ನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರಗಳಲ್ಲಿ ಬಲವಂತವಾಗಿ ಜನಿವಾರ ತೆಗೆಸಲಾಗಿದೆ. ಜನಿವಾರ ತೆಗೆಯಲು ಒಪ್ಪದ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಬರೆಯಲು ಬಿಡದೆ ತಡೆ ಹಿಡಿದಿರುತ್ತಾರೆ. ಜನಿವಾರವನ್ನು ತೆಗೆಯಬೇಕೆಂದು ಸರ್ಕಾರದಿಂದ ಯಾವುದೇ ಮಾರ್ಗಸೂಚಿ ಇಲ್ಲದಿದ್ದರೂ ಪರೀಕ್ಷಾ ಕೇಂದ್ರದ ಸಿಬ್ಬಂದಿ ಕೇವಲ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡಿದ್ದಾರೆ. ಯಜ್ಞೋಪವಿತ್ತದ ಮಹತ್ವವನ್ನು ಅರಿಯದೆ ಇಂತಹ ಅನಗತ್ಯ ಘಟನೆಗೆ ಕಾರಣರಾದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡಿದ ಸಿಬ್ಬಂದಿ ಪ್ರೇರಿಸಿದ ಮೇಲಧಿಕಾರಿಗಳನ್ನು ಪತ್ತೆ ಹಚ್ಚಿ ಸೇವೆಯಿಂದಲೇ ಅಮಾನತುಗೊಳಿಸಬೇಕು ಎಂದು ಮನವಿ ಮೂಲಕ ಒತ್ತಾಯಿಸಿದ್ದಾರೆ. ಅಲ್ಲದೆ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಾಗಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಜನಿವಾರ, ಮಂಗಳಸೂತ್ರ ಹಾಗೂ ಇತ್ಯಾದಿಗಳನ್ನು ಧರಿಸಿಕೊಂಡು ಪರೀಕ್ಷೆಗೆ ಬರೆಯಲು ಅವಕಾಶವಿಲ್ಲವೆಂದು ಸುತ್ತಲೇ ಹೊರಡಿಸಿದ್ದಾರೆ. ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರು ಜನಿವಾರ, ಮಂಗಳಸೂತ್ರಗಳನ್ನು ತೆಗೆಯಬೇಕಾಗಿಲ್ಲವೆಂದು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿರುತ್ತಾರೆ. ಇದೇ ರೀತಿ ಮುಂದೆ ಇಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಶಾಶ್ವತ ಆದೇಶ ಹೊರಡಿಸಬೇಕು ಎಂದು ಈ ಮೂಲಕ ಆಗ್ರಹಿಸಿದ್ದಾರೆ. ಇದೇ ಸಮಯದಲ್ಲಿ ಜಮ್ಮು ಕಾಶ್ಮೀರದ ಪಹಲ್ಗಾಮ್ ಘಟನೆ ಖಂಡಿಸಿದ್ದಾರೆ. ಪಟ್ಟಣದ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಿಂದ ತಹಸೀಲ್ದಾರ್ ಕಚೇರಿವರೆಗೆ ಮೌನ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಜನಿವಾರ ಸಮಾಜಗಳಿಗೆ ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಮೊನ್ನೆ ಏಪ್ರಿಲ್ 16 ಮತ್ತು 17 ತಾರೀಕಿನಂದು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆದು ಕತ್ತರಿಸಿ ಅಂದ್ರೆ ನಿಮ್ಮ ಪರೀಕ್ಷೆ ಬೇಡಕ್ಕೆ ಅನುವು ಮಾಡ್ತೀವಿ, ಇಲ್ಲಿ ಪರೀಕ್ಷೆ ಕೂಡಬಾರ್ರಿ ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನಾನುಕೂಲ ಮಾಡಿದ್ರಿಂದ ನಾವು ಜನಿವಾರಧಾರಿಗಳು ಮತ್ತು ಸಮಸ್ತ ಹಿಂದೂ ಸಂಘಟನೆಗಳು ಎಲ್ಲರೂ ಬೆಂಬಲಿತವಾಗಿ ಇಂದು ಕುಷ್ಟಗಿಯಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ವಿಷಯದಾಗಿ ನಮ್ಮ ಯಾವ ಸಮಾಜದ ನಮ್ಮ ಉಮೇಶ್ ಅವರು ವಾಸ್ತವವಾಗಿ ನಾಲ್ಕು ಮಾತುಗಳು ಆಡ್ಕೊಂಡು ಕೇಳ್ಕೊತೀನಿ. बोलो भारत माता की, भारत माता की. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಆತ್ಮೀಯ ಬಂಧುಗಳೇ, ಈ ದಿನ ಕುಷ್ಟಗಿ ನಗರದಲ್ಲಿ ಸನಾತನ ಹಿಂದೂ ಧರ್ಮದ ವಿವಿಧ ಸಮಾಜದ ವತಿಯಿಂದ ಮೊನ್ನೆ ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ಸಿಇಟಿ ಪರೀಕ್ಷೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿರ್ತಕ್ಕಂಥ ಒಂದು ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಆ ಘಟನೆಯಿಂದ ಆ ವಿದ್ಯಾರ್ಥಿಗಳ ಮೇಲೆ ಬಹಳ ಒಂದು ಪ್ರಭಾವವನ್ನು ಕೂಡ ಬೀರಿದೆ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ಒಂದು ಕೆಟ್ಟ ನೀತಿಯನ್ನ ನಾವು ಬಲವಾಗಿ ಖಂಡಿಸಲಿಕ್ಕೆ ಈ ದಿನ ಕುಷ್ಟಗಿ ನಗರದಲ್ಲೇ ಹಿಂದೂ ಸಮಾಜದ ವತಿಯಿಂದ ಮೌನ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಆತ್ಮೀಯ ಹಿಂದೂ ಬಾಂಧವರೇ, ಹೀಗೆ ಮುಂದುವರೆದಿದ್ದೆ ಆದಲ್ಲಿ ಮುಂದೊಂದಿನ ಈ ದಿನ ಕೇವಲ ಜನಿವಾರವನ್ನ ತೆಗೆಸಿದ್ದಾರೆ, ಮುಂದೊಂದಿನ ಬಳೆಯನ್ನು ತೆಗೆಸ್ತಾರೆ, ಕುಂಕುಮವನ್ನು ಕೂಡ ತೆಗೆಸ್ತಾರೆ. ಈ ಕೆಟ್ಟ ನೀತಿಯನ್ನ
ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಕೈ ಬಿಡಬೇಕು. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಈ ತರ ಜನಿವಾರವನ್ನ ತೆಗೆಸಿರ್ತಕ್ಕಂಥ ನಡೆಯ ವಿರುದ್ಧ ಇಡೀ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಮತ್ತು ಆ ದಿನ ಏನು ಪರೀಕ್ಷೆಗೆ ಒಳಪಟ್ಟಿಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಒಂದು ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ. ಈ ನೀತಿ ಮುಂದುವರೆದಿದ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನ ಮಾಡತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇಡೀ ಹಿಂದೂ ಸಮಾಜ ಮತ್ತು ಜನಿವಾರಿ ಸಮಾಜಗಳು ಈ ಕುಷ್ಟಗಿ ನಗರದ ವತಿಯಿಂದ ಇಡೀ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಸಮಾಜದ ವಿವಿಧ ಸಮಾಜದ ಮುಖಂಡರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಈ ಮೌನ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮುಂಬರ್ತಕ್ಕಂತ ದಿನಮಾನಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಇವತ್ತು ಒಂದು ಆದೇಶವನ್ನ ನೀಡಿದೆ. ನಾವು ಯಾವುದೇ ಕಾರಣಕ್ಕೂ ತಾಳಿ ಮತ್ತು ಜನಿವಾರ ಅಂತ ಆದೇಶವನ್ನು ಯಾವುದೇ ಸಂದರ್ಭದಲ್ಲೂ ಮಾಡುವುದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಆದೇಶವನ್ನ ನೀಡಿದೆ. ಅದೇ ರೀತಿ ಮೊನ್ನೆ ತೆಗೆಸಿರ್ತಕ್ಕಂತ ನಿರ್ಧಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಕ್ಷಮೆಯನ್ನ ಕೇಳಿ ಆ ಘಟನೆಯನ್ನ ಅವರು ನಮಗೆ ಸಂತಾಪವನ್ನು ಸೂಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಜನಿವಾರ ಅಂದ್ರೆ ಜನ್ಮ, ವಾರ ಅಂದ್ರೆ ನಿವಾರಣೆ, ಜನ್ಮ ನಿವಾರಣೆ ಮಾಡುವಂತ ಈ ಜನಿವಾರ ಪವಿತ್ರ ಜನಿವಾರ, ಇದನ್ನು ಮೋಕ್ಷ ಕೊಡುವಂತ ಜನಿವಾರ. ಇದನ್ನ ಅವರು ಅವಮಾನಿಸ್ತಾರ ಅಂದ್ರೆ ಅದ್ರ ವಿರುದ್ಧ ನಾವು ಖಂಡಿಸ್ತಾ ಇದ್ದೀವಿ. ಹಾಗೂ ಅವನ ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳ್ತಾ ಇದ್ದೀವಿ. ಇಲ್ಲ ನಾವು ಗಂಡಸಿದ್ವಿ, ನಾವು ಜನಿವಾರ ಕೊಡಿ. ಮತ್ತೆ ಹೆಣ್ಮಕ್ಳಿಗೆ ಅಂದ್ರೆ ಹೆಣ್ಮಕ್ಳಿಗೆ ಮದುವೆ ಆದ್ರೆ ಎಲ್ಲರಿಗೂ ಮಂಗಳ ಸೂತ್ರ ಜನಿವಾರ ಇದ್ದಂಗೆ, ಬೇರೆ ಏನಲ್ಲ. ಅದು ಸೂತ್ರ, ಮಂಗಳ ಸೂತ್ರ ಅಂದ್ರೆ ಸೂತ್ರ ಅಂದ್ರೆ ದಾರ, ಮಂಗಳ ಅಂದ್ರೆ ಶುಭಕರ. ಮಂಗಳ ಸೂತ್ರನೂ ತೆಗೆಯಂತಿದ್ದು ಅಪರಾಧನೇ ಇದೆ, ಯಾವುದೇ ಕಾನೂನು ಇಲ್ಲ. ಅವ್ರು ಕಾನೂನು ಉಲ್ಲಂಘನೆ ಮಾಡಿ ಜನಿವಾರ ಮತ್ತು ಮಂಗಳಸೂತ್ರ ತೆಗೆಯಂತ ಹೇಳ್ತಾ ಇದ್ದಾರೆ. ಅದನ್ನ ವಿರೋಧದಿಂದ ಖಂಡಿಸ್ತೀವಿ. ಹಾಗೆ ನಮ್ಮ ಜನಿವಾರ ಸಮಾಚಾರ ಅಂತ ರವೀಂದ್ರ ಬಾಬು ಅವರು ನಾವು ಮಾತಾಡೋದಕ್ಕೆ ಕೇಳ್ಕೊತೀವಿ. बोलो भारत माता की, बोलो भारत माता की. ಇವತ್ತು ಬಹಳ ದುರದೃಷ್ಟಕರ ವಿಚಾರ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಶಾಂತಿ ಸೌಹಾರ್ದತೆಗೆ ಹೆಸರಾದಂತ ಜನಿವಾರ ಸಮಾಜವನ್ನ ಕೆಣಕುವ ನಿಟ್ಟಿನೊಳಗ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗ್ಬೇಕು ಅನ್ನುವಂತ ಒಂದು ಸವಾಲನ್ನು ಹಾಕಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಇವತ್ತು ಜನಿವಾರ ಸಮಾಜ ಹೆಸರಾಗಿದೆ. ಆದರೆ ನಮ್ಮನ್ನು ಕೆಣಕಿದರೆ ಮಾತ್ರ ಬೀದಿಗೆ ಇಳಿದು ಹೋರಾಟ ಮಾಡೋದಕ್ಕೆ ಎಂದೆಂದೂ ಹಿಂಜರಿಯುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತಂದ್ರೆ ಜನಿವಾರ ಆಯ್ತು, ಮಂಗಲ ಸೂತ್ರ ಆಯ್ತು, ಇವೆಲ್ಲ ಧಾರ್ಮಿಕ ಸಂಸ್ಕಾರ. ಈ ಯಾರು ಕೈ ಹಾಕಿದ್ದೆ ಆದ್ರೆ ಅವರಿಗೆ ವಿಶೇಷವಾಗಿ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಯಾವುದೇ ರೀತಿಯಿಂದ ಹೋರಾಟಕ್ಕೂ ಇಡೀ ನಮ್ಮ ಸಮುದಾಯ ಕಟಿಬದ್ಧವಾಗಿ ನಿಂತಿದೆ ಅಂತ ಹೇಳ್ತಾ, ಇವತ್ತೇನಾದ್ರೂ ಸಮಾಜದ ಹೋರಾಟ ಈ ಸ್ವರೂಪ ಪಡಿಬೇಕಾದ್ರೆ ಎಲ್ಲರೂ ಸಂಘಟಿತರಾಗಬೇಕಾಗಿದೆ. ಬರೇ ಬ್ರಾಹ್ಮಣರಲ್ಲ, ಬರೇ ಕ್ಷತ್ರಿಯರಲ್ಲ, ಬರೇ ಶೆಟ್ರಲ್ಲ, ಈ ರೀತಿ ಒಡಕಾಗಬಾರ್ದು. ನಮ್ಮಲ್ಲಿ ಜನಿವಾರ ಸಮಾಜ ಅಂದ್ರೆ ಪ್ರತಿಯೊಬ್ರು, ವಿಶ್ವಕರ್ಮ ಸಮಾಜ, ಇಡೀ ವೈಷ್ಣವ ಸಮಾಜ ಕೂಡ ಇಲ್ಲಿ ಒಗ್ಗಟ್ಟಾದಾಗ ಮಾತ್ರ ಇದು ಸಾಧ್ಯದ. ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಇವತ್ತು ನಮ್ಮ ಕುಷ್ಟಗಿಯ ಮಹಾಜನತೆ ತೋರ್ಪಡಿಸಿದ್ದಾರೆ. ಇದೇ ಹಂತದಲ್ಲಿ ಪ್ರತಿಯೊಂದು ಪ್ರತಿಭಟನೆ ನೆರವೇರಬೇಕು ಅಂತ ಹೇಳ್ತಾ ಇಲ್ಲಿ ಏನು ಪ್ರತಿಭಟನೆಯನ್ನ ನೇತೃತ್ವ ವಹಿಸಿದಂತ ಸರ್ವ ಸಮಾಜದ ಮುಖಂಡರಿಗೆ ಒಂದ್ಸುತ್ತಾ ನನ್ನ ಎರಡು ಮಾತಿಗೆ ವಿರಾಮ ಕೊಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನೆರೆದಿರ್ತಕ್ಕಂತ ಕುಷ್ಟಗಿಯ ಎಲ್ಲ ಹಿಂದೂ ಧರ್ಮದ ಬಾಂಧವರೇ, ಇವತ್ತಿನ ದಿವಸ ಯಾವುದಕ್ಕೆ ನಮ್ಮ ಮನೆಯಲ್ಲಿ ಏನಾದರೂ ನಮಗೆ ತೊಂದರೆಗಳು ಬಂದ್ರೆ ನಾವು ಸಹಿಸಬಹುದು, ಆದ್ರೆ ಧರ್ಮಕ್ಕೆ ಮತ್ತು ನಮ್ಮ ಸಂಸ್ಕಾರಕ್ಕೆ ತೊಂದರೆ ಬಂದ್ರೆ ಪ್ರತಿಯೊಬ್ಬರು ಪ್ರತಿಭಟಿಸಬೇಕಾದ್ದು ಕರ್ತವ್ಯ. ಹಾಗಾಗಿ ಇವತ್ತಿನ ಇಷ್ಟೊಂದು ಜನ ಸೇರಿ ನಮ್ಮ ಆದಂತ ಅನ್ಯಾಯ, ಧಾರ್ಮಿಕವಾಗಿ ಆದಂತ ಅನ್ಯಾಯಕ್ಕೆ, ಧರ್ಮದ ಮೇಲೆ ಆದಂತ ಪ್ರಹಾರಕ್ಕೆ ಇಷ್ಟು ಜನ ಸೇರಿದ್ದು ಬಹಳ ಸಂತೋಷದ ವಿಷಯ. ನಿಜವಾಗಿಯೂ ಜನಿವಾರ ಎಂಬುದು ಒಂದು ಸಂಸ್ಕಾರವಾದಂಥದ್ದು. ಆ ಮಕ್ಕಳಿಗೆ ಮುಂಜಿ ಜನಿವಾರ ಅಂತ ಏನು ಹೇಳ್ತಾರ, ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂತದ್ದು ಧಾರ್ಮಿಕವಾಗಿ ಬಹಳ ಮಹತ್ವದ್ದು. ಅದನ್ನೇ ತೆಗಿಸಿ ನೀವು ಪರೀಕ್ಷೆಗೆ ಹೋಗಂದ್ರೆ ಎಂತ ಒಂದು ಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಇತ್ತು. ಗುರುಕುಲದಲ್ಲಿ ಜನಿವಾರ ಇದ್ದವ್ರಿಗೆ ಪ್ರವೇಶ ನೀಡ್ತಿದ್ರು. ಆದ್ರೆ ಈ ಕಾಲ ಉಲ್ಟಾ ಆಗಿದೆ. ಜನಿವಾರ ಅದಾದ್ರೆ ತೆಗೆದು ಪರೀಕ್ಷೆ ಕೊಟ್ಟಿಗೆ ಬಾ ಅಂದ್ರೆ ಎಂತ ವಿಚಾರ ಇದು? ಯಾರೋ ಒಂದಿಬ್ರು ಮಾಡಿದ್ದಾರೆ ಅಂತ ಹೇಳಿ
ಇಡೀ ವ್ಯವಸ್ಥೆಗೆ ನಾವು ದೂಷಣೆ ಮಾಡುದು ಬೇಡ ಈ ಸಂದರ್ಭದಲ್ಲಿ. ಆದ್ರೆ ಸರ್ಕಾರವು ಕೂಡ ಈ ವಿಷಯದಲ್ಲಿ ಮೆತ್ತಗಾಗಿದೆ. ಆದ್ರೂ ಕೂಡ ಅದು ಯಾಕೆ ಮೆತ್ತಗಾಯ್ತು ಅಂದ್ರೆ ನಮ್ಮೆಲ್ಲ ಪ್ರತಿಭಟನೆ ಕಾವು ನೋಡಿ ಸರ್ಕಾರವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಅದು ಮಾಡಿದ್ದು ತಪ್ಪಿದೆ ಅಂತ ಹೇಳಿದೆ. ಅನ್ಯಾಯ ಆದಂತ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಕಲ್ಪಿಸ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಆ ಶುಚಿವೃತ್ತ ಕುಲಕರ್ಣಿ ಅಂತಕ್ಕಂಥ ಬೀದರ್ ಹುಡುಗನಿಗೂ ಕೂಡ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಯಾಕಾಯ್ತು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಮಾತ್ರ ಆಯ್ತು. ಇಲ್ಲ ಅಂದ್ರೆ ಏನಪ್ಪಾ ಅವನಿಗೆ ಅಥವಾ ಬತ್ತನಿಗೆ ಆಗ್ಯದಂತೆ ನಾವು ಮನೆಯಲ್ಲಿ ಕೂತಿದ್ರೆ ಖಂಡಿತವಾಗಿ ನಮ್ಗೆ ನ್ಯಾಯ ಸಿಕ್ತಿದ್ದಿಲ್ಲ. ಇನ್ನೊಂದು ಅದೇ ವಿಷಯ ಈಗ ರೈಲ್ವೆ ನೇಮಕಾತಿ ರೈಲ್ವೆ ಪರೀಕ್ಷೆಯಲ್ಲಿ ಕೂಡ ಎದುರು ಬಂತು. ಯಾರೋ ಒಬ್ರು ಹೇಳಿದ್ರು ಜನಿವಾರ ಅಂತ ಹೇಳಿ ಇಷ್ಟು ಜನ ಪ್ರತಿಭಟನೆ ಮಾಡ್ತಾರ, ತಾಳೆ ಅಂತ ಹೇಳಿ ತಾಳೆ ತೆಗ್ಸಿದ್ರು, ಯಾರು ಪ್ರತಿಭಟನೆ ಒಬ್ರು ಸಚಿವರು ಹೇಳಿದ್ರು. ಅದು ಎಂತ ದುರಿದೆ ನೋಡ್ರಿ. ನಮ್ಮಲ್ಲೇ ಒಡಕುಟ್ಟಿಸಕ್ ಪ್ರಯತ್ನ ಮಾಡ್ತಾರ. ನಮಗ್ ತಾಳೆ ಆದ್ರೂ ಅಷ್ಟೇ, ಜನಿವಾರ ಆದ್ರೂ ಅಷ್ಟೇ, ಯಾವುದೇ ಧಾರ್ಮಿಕ ಸಂಕೇತಗಳಾದ್ರೂ ಅಷ್ಟೇ. ಎಲ್ಲ ಧರ್ಮದವರು ತಮ್ಮ ಧಾರ್ಮಿಕ ಸಂಕೇತಗಳ ಬಗ್ಗೆ ಹಕ್ಕನ್ನು ಹೊಂದಿರ್ತಾರೆ, ಪ್ರೀತಿಯನ್ನು ಹೊಂದಿರ್ತಾರೆ. ಹೀಗಾಗಿ ನಾವು ಅವನು ಗೌರವಿಸಬೇಕಾದ್ರೆ ಪ್ರಜಾಪ್ರಭುತ್ವದ ಲಕ್ಷಣ, ಪ್ರಜಾಪ್ರಭುತ್ವದ ಕರ್ತವ್ಯ, ಪ್ರಜಾಪ್ರಭುತ್ವ ಸರ್ಕಾರದ ಕರ್ತವ್ಯ ಎಲ್ಲ ಧಾರ್ಮಿಕ ಭಾವನೆಗಳನ್ನ, ಎಲ್ಲ ಧಾರ್ಮಿಕ ಸಂಕೇತಗಳನ್ನ ಗೌರವಿಸುವುದು ಮತ್ತು ಅದಕ್ಕೆ ಆಧಾರತೆ ನೀಡುವುದು ಎಲ್ಲ ಸರ್ಕಾರಗಳ ಕರ್ತವ್ಯ. ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೇವೆ, ದಯವಿಟ್ಟು ಇಂಥ ಘಟನೆ ಮರುಕಳಿಸದಿರಲಿ ಮತ್ತು ಸಮಾಜದ ಒಂದು ಏನು ಎಚ್ಚರಿಕೆ ಇದೆ, ಸಮಾಜದ ಒಂದು ಸಂಯಮತೆಯನ್ನು ಪರೀಕ್ಷೆ ಮಾಡದಿರಲಿ. ಇನ್ನು ಮುಂದೆ ಕೂಡ ಯಾವುದೇ ಧಾರ್ಮಿಕ ಸಂಕೇತಗಳಿರಲಿ ಅವುಗಳಿಗೆಲ್ಲರಿಗೂ ಅಲೌ ಮಾಡಬೇಕು. ಅವುಗಳಿಗೆ ಯಾಕಂದ್ರೆ ಇವತ್ತು ನಾಳೆ ಸಾಕಷ್ಟು ಟೆಕ್ನಾಲಜಿ ಇದೆ. ನಾ ಜನವರದಲ್ಲಿ ಏನೋ ಒಂದು ಬ್ಲೂಟೂತ್ ಹಾಕೋತೇನ, ಅದಕ್ಕೆ ಕಂಡಿಡಿಯಂತದ್ದು ಏನಾದ್ರು ಒಂದು ಟೆಕ್ನಾಲಜಿ ಕಂಡಿಡ್ರಿ. ಆದ್ರೆ ಜನವರನ್ನ ಬ್ಯಾನ್ ಮಾಡೋದು ತಪ್ಪು. ಹೀಗಾಗಿ ದಯವಿಟ್ಟು ನಾ ಮನವಿ ಮಾಡ್ಕೊಳ್ತೇನೆ, ಎಲ್ಲ ಧಾರ್ಮಿಕ ಸಂಕೇತಗಳಿಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಹಕ್ಕಿದೆ, ಅರ್ಹತೆ ಇದೆ. ದಯವಿಟ್ಟು ಅವುಗಳನ್ನ ನಾವೆಲ್ಲರೂ ಗೌರವಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ನಮ್ಮ ಸನಾತನ ಧರ್ಮಕ್ಕೆ ಒಂದು ಪ್ರಶ್ನಿಸ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ವಿಶ್ವಗುರು ಎನಿಸ್ಕೊಳ್ತಕ್ಕಂಥ ದೇಶದಲ್ಲಿ ನಾವು ಬದುಕ್ತಕ್ಕಂಥವ್ರು. ನಾವು ಸನಾತನ ಧರ್ಮದ ಹಿನ್ನೆಲೆಯಲ್ಲೇನೆ ಅಂತ ಒಂದು ಗುರುತಿಸಿಕೊಳ್ಳುವಿಕೆ ಆಗಿದೆ. ಅಂಥದಕ್ಕೆ ಕೂಡ ಚ್ಯುತಿ ಬರ್ತಕ್ಕಂಥ ಚಟುವಟಿಕೆಗಳು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇರೋದು ನಾವೆಲ್ಲರೂ ಖಂಡಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ರಾಜಕಾರಣಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಣ. ನಿಮ್ಮ ರಾಜಕಾರಣಕ್ಕಾಗಿ ನೀವು ಏನಾದ್ರೂ ಮಾಡ್ಕೊಳ್ಳಿ, ಧರ್ಮದ ವಿಷಯವನ್ನ ಕೆದಕಬೇಡಿ. ಧಾರ್ಮಿಕ ವಿಚಾರಕ್ಕೆ ನೀವು ಕೈ ಹಾಕಿ ನಿಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಒಂದು ಸಂದೇಶವನ್ನ ಈ ಪ್ರತಿಭಟನೆ ಮೂಲಕ ಕೊಡೋಣ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು 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 ಪ್ರಶ್ನೆ ಆಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಜನಿವಾರವನ್ನು ತೆಗೆಸ್ತಕ್ಕಂಥದ್ದು. ಇವತ್ತು ಏನೆಲ್ಲ ಕೆಲಸಗಳನ್ನ ಮಾಡ್ಕೊಂತ ಬಂದಿರಿ, ಇವತ್ತು ಧಾರ್ಮಿಕವಾಗಿ ನಮ್ಮನ್ನ ಮತ್ತೆ ಬರಿದೇಜಿಸ್ತಕ್ಕಂಥ ರೊಚ್ಚಿಗೆಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಡಿ. ಇದು ಕೊನೆಯ ಸಂದೇಶ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ಪ್ರತಿಭಟನೆ ನಮ್ಮ ಸನಾತನ ಧರ್ಮವನ್ನ ಉಳಿಸೋದಕ್ಕಾಗಿ ಹಾಗೂ ನಮ್ಮ ಈ ಒಗ್ಗಟ್ಟನ್ನ ತೋರಿಸೋದಕ್ಕಾಗಿ ನಮ್ಮ ಸನಾತನ ಧರ್ಮವನ್ನ ತುಳಿಲಿಕ್ಕೆ ಮಾಡ್ತಿರುವಂತ ನಮ್ಮ ಸರ್ಕಾರದ ವಿರುದ್ಧವಾಗಿ ನಮ್ಮ ಕ್ರಮ ಎಂದು ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಈ ದೇಶ ಎತ್ತ ಸಾಗ್ತಾ ಇದೆ ಅಂತಕ್ಕಂಥ ಸ್ವಲ್ಪ ವಿಚಾರ ಮಾಡ್ತಕ್ಕಂಥ ವಿಷಯ ಇವತ್ತು ಎದ್ದು ದಾರಿಗಾರದಂತ ಈ ಜನಿವಾರವನ್ನ ತೆಗೆದು ಪರೀಕ್ಷೆ ಬರಲಿ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಸರ್ಕಾರ ನಮ್ಮ ಎಲ್ಲಾ ವರ್ಗಗಳಲ್ಲಿ ನಾವು ಇದ್ರು ಕೂಡ, ನಮ್ಮಲ್ಲಿ ಹಿಂದುಳಿದ ವರ್ಗಗಳು ಬಡವರು ಇದ್ರು ಕೂಡ ಬಜೆಟ್ ನಲ್ಲಿ ಅಲೋಕೇಶನ್ ಮಾಡುವುದರಿಂದ ಇಲ್ಲಿವರೆಗೂ ಎಲ್ಲದಕ್ಕೂ ನಾವು ಸಹಿಸ್ಕೊತಾ ಬರ್ತಾ ಇದೀವಿ. ಈ ಒಗ್ಗಟ್ಟನ್ನು ನಾವು ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಆರ್ಥಿಕ ಪ್ರಗತಿ ರಾಜಕೀಯವಾಗಿ ಮುಂದುವರಲಿಕ್ಕೆ ಸಾಧ್ಯತೆ ಇಲ್ಲ. ಈ ಕಾರಣದಿಂದ ಜನಿವಾರದಾರರಿಗಂತ ಎಲ್ಲಾ ಸಮಾಜದವರು ಒಂದು ಒಕ್ಕೂಟ ರಚಿಸಿಕೊಂಡು ಸರ್ಕಾರದ ವಿರುದ್ಧ ಯಾವುದೇ ಪ್ರಸಂಗ ಬರಲಿ, ಇವತ್ತು ಯಜ್ಞೋಪಯುಕ್ತ ತೆಗೆದಂತ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಬಂದಾಗ ವರ್ಷಕ್ಕೆ 4-6 ಬಾರಿ ಪ್ರತಿಭಟನೆಯನ್ನ ಹಮ್ಮಿಕೋಬೇಕು. ಎಲ್ಲಾ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸರ್ಕಾರದ ನಡೆಯನ್ನ ಒಂದು ಖಂಡಿಸತಕ್ಕಂತ ಒಂದು ಕಾರ್ಯಕ್ರಮ ಶ್ಲಾಘನೀಯವಾದಂತ ವಿಷಯ. ಇದಕ್ಕೆ ಎಲ್ಲಾ ಸಮಾಜದವರು ಒಕ್ಕೂಟದಿಂದ ಒಂದು ಭಾವೈಕ್ಯತೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ನಂಬಿಕೊಂಡಿದ್ದಕ್ಕಾಗಿ ಈ ಒಂದು ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದು ಬರೇ ಜನಿವಾರದ ಒಂದು ವಿಷಯ ಅಲ್ಲ. ನೀವು ದೇಶದಲ್ಲಿ ಬಜೆಟ್ ಅನ್ನು ಮಂಡಿಸುವಾಗ ತುಚ್ಛೀಕರಣದ ಬಜೆಟ್ ಅನ್ನು ಮಾಡಿ ನಮಗೆ ಯಾವುದೇ ರೀತಿಯಿಂದ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲ ವರ್ಗವನ್ನ ಆರ್ಥಿಕವಾಗಿ ಮುಂದೆ ತರತಕ್ಕಂಥ ಈ ಒಂದು ಸರ್ಕಾರದ ಖಂಡನೀಯವಾದ ಮಾತಾಡಬೇಕು. ಈ ನಮ್ಮ ಜನಾಂಗ ಯಾಕೆ ಹಿಂದುಳಿದಿದೆ ಅಂದ್ರೆ ಮಾತಾಡಲಾರ್ದಕ್ಕೆ ಹಿಂದುಳಿದಿದೆ. ಮಾತನಾಡಿದವರ ಮೊದಲ ಕೈ ಘಂಟಾಘೋಷವಾಗಿ ನಾನು ಈ ಪ್ರಸಂಗದಲ್ಲಿ ಹೇಳ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.
ಎಲ್ಲ ಸಮಾಜದ ಬಾಂಧವರೇ, ಈ ಮೂಲಕ ನಾವು ಸರ್ಕಾರಕ್ಕೆ ಅರಿಕೆ ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ಕೊಡ್ತಾ ಇದ್ದೇವೆ. ಅಲ್ರಯ್ಯ, ನಮ್ಮ ಸಮಾಜ ಯಾವಾಗಿದ್ರೂ ಕೂಡ ಬ್ರಾಹ್ಮಣ ಬಹುಜನ ಪ್ರಿಯ, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಒಂದು ಸಮಾಜ, ಯಾರಿಗೂ ಕಾಣದೇ ಇರ್ತಕ್ಕಂಥ ಹಾಕೊಂಡಿರ್ತಕ್ಕಂಥ ಒಂದು 3 ಹೇಳಿನೋ 6 ಹೇಳಿನೋ ಒಂದು ಯಜ್ಞೋಪವೀತ ಯಾರಿಗೆ ಕಷ್ಟ ಮಾಡಿತಪ್ಪ, ಏನೇ ತೊಂದರೆ ಮಾಡ್ತೀನಿ ನಿಮಗೆ, ಅದೇನಪ್ಪ ನಿಮ್ ಪಾಲ್ ಬೇಡಿತ್ತು, ಅದನ್ನೆಲ್ಲ ಕಟ್ ಮಾಡಿಸಿ ಅದನ್ನ ಹರಿಸಿ ಅದನ್ನ ಇಡೀ ಯಜ್ಞೋಪವೀತ ಸಮಾಜಕ್ಕೆ ಅಪಮಾನ ಮಾಡಿದ್ರಲ್ರಯ್ಯ. ದಯವಿಟ್ಟು ಈ ಮೂಲಕ ಮಾತಾಡ್ಲಿಕ್ಕೆ ಸಾಕಷ್ಟಿದೆ. ದಯವಿಟ್ಟು ಇರ್ತಕ್ಕಂಥವ್ರು ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ಸಮಾಜದ ವ್ಯವಸ್ಥಿತವಾಗಿರ್ತಕ್ಕಂಥ ತುಳಿತಕ್ಕಂಥ ಕಾರ್ಯ ನಡೀತಾ ಇದೆ, ಇದ್ರ ಮುಖಾಂತರ ಹೇಳ್ತಾ ಇದ್ದೀನಿ. ಅದಕ್ಕೆ ಸಮಗ್ರ ಹಿಂದೂ ಸಮಾಜ ಇದಕ್ಕೆ ಬೆಂಬಲದಿಂದ ನಿಂತುಕೊಂಡು ಇದಕ್ಕೆ ಸಮಗ್ರವಾಗಿ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಇರ್ತಕ್ಕಂಥ ಗೌರವವನ್ನ ಸರ್ಕಾರ ಕಂಡು ಸರ್ಕಾರ ಕೂಡ ಈ ಒಳ್ಳೆ ಒಂದು ಸಮಾಜದ ಉಪಯೋಗವನ್ನು ತಗೊಳ್ಬೇಕು ಅಂತ ಹೇಳಿ ನಾನು ನನ್ನ ಮಾತು ಮುಗಿಸ್ತೀನಿ. ಪ್ರಸ್ತುತ ಕೇವಲ ಜನವರ ತಕ್ಷದಲ್ಲ, ಇದರಿಂದಿರ್ತಕ್ಕಂತಹ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ರಾಜನೀತಿ ಅರಿಯದ ರಾಜ್ಯದ ಮುಖ್ಯಮಂತ್ರಿಗಳು, ಅವರಿಗೆ ಧರ್ಮದ ಬಗ್ಗೆ ಪ್ರಜ್ಞೆ ಇಲ್ಲ. ಇವತ್ತಿಗೆ ಎಲ್ಲಾ ಧರ್ಮದ ಬಗ್ಗೆ ಏನು ಸೂಕ್ಷ್ಮತೆ ಎಂಬುದು ತಿಳ್ಕೊಂಡಿಲ್ಲ. ಈ ಹಿಂದೆ ಎಲ್ಲ CET ನಡೆದವ, ಎಕ್ಸಾಮ್ ನಡೆದವ, ದುರುದ್ದೇಶ ಪೂರ್ವಕವಾಗಿ ನಡೆದಿರುವ ಘಟನೆ ಬಗ್ಗೆ, ಅದರ ಹಿಂದೆ ಇರ್ತಕ್ಕಂಥ ಬಂಡಾಯದ ಮತ್ತು ಪ್ರಗತಿಪರದ ಕುತಂತ್ರ ಬುದ್ಧಿಯಿಂದ ಇದಾಗಿದೆ ಹೊರತು ಇದ್ರ ಉನ್ನತ ಮಟ್ಟದಲ್ಲಿ ಇದನ್ನ ಬಯಲಿಗೆಳೆಯಬೇಕಂತ ನನ್ನ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. ಈ ಪ್ರತಿಭಟನಾ ರ್ಯಾಲಿಯನ್ನ ಉದ್ದೇಶಿಸಿ ಅಮೃತ್ ರಾಜ್ ಜ್ಞಾನಮೂರ್ತಿ ಅವರು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇನೆ. ರಾಜ್ಯದಲ್ಲಿ CET ಬರೆಯುವಂತ ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿದ್ದು ಅತ್ಯಂತ ಖಂಡನೀಯ. ಆ ನಿಮಿತ್ತ ಜನವಾರಿದಾರಿಗಳಾಗಿರ್ತಕ್ಕಂಥ ನಾವೆಲ್ಲ ಸಮಾಜದವರು ಒಗ್ಗೂಡಿದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿ ನಮ್ಮ ಒಂದು ಸಮಾಜಕ್ಕೆ ಜನಿವಾರದಾರಿ ಸಮಾಜಕ್ಕೆ ಅವಮಾನ ಮಾಡಿದ್ದಕ್ಕಾಗಿ ಈ ಒಂದು ಪ್ರತಿಭಟನಾ ಇದನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಕೊಡುವಂತ, ಧಕ್ಕೆ ಕೊಡುವಂತ ಒಂದು ಘಟನೆಗಳು ನಡೆದಿದ್ದೇ ಆದಲ್ಲಿ ಇನ್ನೂ ಉಗ್ರವಾದ ಪ್ರತಿಭಟನೆಯನ್ನು ನಾವು ನಡೆಸುವಂತ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇಂದು ಜನವಾರಧಾರಿಗಳಿಗೆ ಅವಮಾನಗೊಳಿಸೋದಕ್ಕಾಗಿ ಜನವಾರಧಾರಿಗಳು ಹಾಗೂ ಇತರ ಸಂಘಟನೆಗಳು, ಸರ್ವ ಸಮಸ್ತ ನಮ್ಮ ಹಿಂದೂ ಸಂಘಟನೆಗಳು ಎಲ್ಲರೂ ಬೆಂಬಲ ಕೊಡೋದಕ್ಕೆ ತಹಸೀಲ್ದಾರರಿಗೆ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದನ್ನ ಪಾಂಡ್ರಂಗ ಆಸ್ಪತ್ರೆ ಓದ್ತಾರೆ. ಮಾನ್ಯ ಘನತೆವಿತ್ತ ರಾಜ್ಯಪಾಲರು, ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು, ಮಾನ್ಯ ತಹಸೀಲ್ದಾರ ಮುಖಾಂತರ ಈ ಪ್ರತಿಭಟನಾ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದಾವೆ. ಇತ್ತೀಚೆಗೆ ದಿನಾಂಕ 16 ಮತ್ತು 17ರಂದು ಜರುಗಿದ CET ಪರೀಕ್ಷೆಯಲ್ಲಿ ಬೀದರ್, ಶಿವಮೊಗ್ಗ, ಬೆಂಗಳೂರು ಹಾಗೂ ಧಾರವಾಡ CET ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಒತ್ತಾಯಿಸಿ ಜನಿವಾರವನ್ನು ಕತ್ತರಿಸಿ ತೆಗೆದ ಘಟನೆಯನ್ನು ವಿಪ್ರ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರ, ಬೀದರಿನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರಗಳಲ್ಲಿ ಬಲವಂತವಾಗಿ ಜನಿವಾರ ಧರಿಸಲಾಗಿದೆ. ಜನಿವಾರ ತೆಗೆಯಲು ಒಪ್ಪದ ವಿದ್ಯಾರ್ಥಿಯನ್ನು ಪರೀಕ್ಷೆಯಲ್ಲೂ ಬಿಡದೆ ತಡೆ ಹಿಡಿದಿರುತ್ತಾರೆ. ಜನಿವಾರವನ್ನು ತೆಗೆಯಬೇಕೆಂದು ಸರ್ಕಾರದ ಯಾವುದೇ ಮಾರ್ಗಸೂಚಿ ಇಲ್ಲದಿದ್ದರೂ ಕೂಡ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಕೇವಲ ನಮ್ಮ ಸಮಾಜ ವಿದ್ಯಾರ್ಥಿಗಳಿಗೆ ಉದ್ದೇಶಪೂರ್ವಕವಾಗಿ ಕಿರುಕುಳ ನೀಡುವ ದುರ್ದೇಶವನ್ನು ಹೊಂದಿದಂತೆ ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಈ ಘಟನೆಯನ್ನು ಬ್ರಾಹ್ಮಣ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ಹಾಗೂ ಸಮಗ್ರ ಹಿಂದೂ ಸಮಾಜ ತೀವ್ರವಾಗಿ ವಿರೋಧಿಸುತ್ತದೆ. ಯಜ್ಞೋಪೀಠದ ಮಹತ್ವವನ್ನು ಅರಿಯದೆ ಇಂತಹ ಅನಗತ್ಯ ಘಟನೆಗಳಿಗೆ ಕಾರಣವಾದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡಿದ ಸಿಬ್ಬಂದಿಗಳಿಗೆ ಪ್ರೇರೇಪಣೆ ನೀಡಿದ ಮೇಲಾಧಿಕಾರಿಗಳನ್ನು ಪತ್ತೆ ಹಚ್ಚಿ ಸೇವೆಯಿಂದಲೇ ಅಮಾನತುಗೊಳಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ನೊಂದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಹಾಳಾಗದಂತೆ ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಕುಷ್ಟಗಿ ತಾಲೂಕಾ ಬ್ರಾಹ್ಮಣ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ಹಾಗೂ ಸಮಗ್ರ ಹಿಂದೂ ಸಮಾಜದ ಪರವಾಗಿ ನಾವೆಲ್ಲ ಆಗ್ರಹಿಸುತ್ತೇವೆ.
ಅಲ್ಲದೆ ಇಂದು ನಡೆಯುತ್ತಿರುವ ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಾಗಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳೇ ಮತ್ತೆ ಜನಿವಾರ, ಮಂಗಳಸೂತ್ರ ಇತ್ಯಾದಿಗಳನ್ನು ಧರಿಸಿ ಬಂದು ಪರೀಕ್ಷೆ ಬರೆಯಲು ಅವಕಾಶವಿಲ್ಲವೆಂದು ಸುತ್ತೋಲೆ ಹೊರಡಿಸಿದ್ದನ್ನು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರು ಜನಿವಾರ, ಮಂಗಳಸೂತ್ರವನ್ನು ತೆಗೆದುಹಾಕಲೆಂದು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿರುತ್ತಾರೆ. ಇದೇ ರೀತಿ ಇನ್ನು ಮುಂದೆ ಪದೇ ಪದೇ ಇಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶಾಶ್ವತ ಆದೇಶ ಹೊರಡಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ಬಹಳ ಆಗಿಬಿಟ್ಟಿದೆ. ಹಿಂದೂಗಳಿಗೆ ಬಹಳ ಕಷ್ಟ ಆಗ್ತದೆ. ಮೊನ್ನೆ ಪ್ರವಾಸಕ್ಕಾಗಿ ಜಮ್ಮು ಕಾಶ್ಮೀರಕ್ಕೆ ವಿಹಾರಕ್ಕೆ ಹೋದಂತ 26 ಜನ ಅಮಾಯಕರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನು ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಅದನ್ನು ಮಾತಾಡೋರು ನಮ್ಮ ಉಮೇಶ್ ಆದರೂ ಒಂದು 4 ಮಾತಾಡಬೇಕು ಮತ್ತು ಮನೆ ಪತ್ರ ಓದಬೇಕು ಕೇಳ್ಕೊತೀನಿ. ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಗೆಹ್ಲೋಟ್ ರವರಿಗೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಪ್ರತಿಭಟನಾ ಮನವಿ ಪತ್ರ. ಇತ್ತೀಚೆಗೆ ಜಮ್ಮು ಕಾಶ್ಮೀರ ಪ್ರವಾಸಕ್ಕೆ ತೆರಳಿದ ಪಹಲ್ಗಾಂವದಲ್ಲಿ ಭಯೋತ್ಪಾದಕರು ಅಮಾಯಕ ಮುಗ್ಧ ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಸುಮಾರು 26 ಜನರನ್ನು ಹೀನಾಯವಾಗಿ ಮನುಷ್ಯತ್ವವಿಲ್ಲದ ಕ್ರೂರ ರಾಕ್ಷಸಿ ಪ್ರವೃತ್ತಿಯಂತೆ ವರ್ತಿಸಿ ಧರ್ಮಾಧಾರಿತವಾಗಿ ವಿಂಗಡಿಸಿ ಹತ್ಯೆಗೈದ ಉಗ್ರಗಾಮಿ ಪ್ರತಿಭಟನೆಕಾರರ ಕೃತ್ಯವನ್ನು ಕುಷ್ಟಗಿ ತಾಲೂಕಾ ಇಡೀ ಬ್ರಾಹ್ಮಣ ಸಮಾಜ ಸಮೇತ ಇಡೀ ಹಿಂದೂ ಧರ್ಮದ ಬಾಂಧವರೆಲ್ಲರೂ ಸೇರಿ ಸಮಾಜ ಇದನ್ನ ತೀವ್ರವಾಗಿ ಖಂಡಿಸುತ್ತದೆ. ದೇಶದ ಸುರಕ್ಷತೆಗಾಗಿ ಹಾಗೂ ಅಭಿವೃದ್ಧಿಗೆ ಕಂಟಕವಾಗಿರುವ ಇಂತಹ ಸಮಾಜಘಾತುಕ ಶಕ್ತಿಗಳ ಮೂಲೋತ್ಪಾಟನೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರವಾಗಿ ನಾವು ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಿದ್ದೇವೆ. ಈ ಮನವಿಯನ್ನ ತಾಲೂಕಾ ದಂಡಾಧಿಕಾರಿಗಳು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕುಷ್ಟಗಿ ತಾಲೂಕು ಹಾಗೂ ಹಿಂದೂ ಸಮಾಜದವರು ಎಲ್ಲರೂ ಕೂಡಿ ಇವತ್ತಿನ ದಿವಸ ಒಂದು 2 ಮನವಿಗಳನ್ನು ನಾವು ಸಲ್ಲಿಸಿದ್ವಿ. ಒಂದು ಪಹಲ್ಗಾಂವ್ ಘಟನೆ ಹಾಗೂ ಒಂದು ಸಿಟಿ ಪರೀಕ್ಷೆಯಲ್ಲಿ ಜನಿವಾರವನ್ನು ತೆಗೆದುಕೊಂಡಿದೆ. ಈ 2 ಮನವಿಗಳನ್ನು ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನು ಕಳುಹಿಸಿ ಸರ್ಕಾರದ ಗಮನವನ್ನು ಸೆಳೆದು ಸೂಕ್ತ ಕ್ರಮ ವಹಿಸಲು ಇದನ್ನು ಕಳಿಸ್ತಾ ಇದ್ದೀನಿ. ನಾವು ಶಾಂತ ರೀತಿಯಿಂದ ಪ್ರತಿಭಟನೆಯ ಮೂಲಕ ನಮಗೆ ಈ ಮನವಿಯನ್ನು ಸಲ್ಲಿಸಿದರೆ ತಾವೆಲ್ಲರೂ ಈ ಪ್ರತಿಭಟನೆಯನ್ನು ಇಲ್ಲೇ ಮುಕ್ತಾಯಗೊಳಿಸಬೇಕಂತ ಕೇಳ್ಕೊಂತ ತಮ್ಮೆಲ್ಲರೂ ಧನ್ಯವಾದ.